ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಇನ್ನೂ ಕೂಡ ನಿಂತಿಲ್ಲ. ಬಡ್ಡಿ ಹಣ ಕೊಡದಿದ್ದಕ್ಕೆ ಮಹಿಳೆಯರನ್ನ ಕೂಡಿ ಹಾಕಿ ಹಲ್ಲೆ ಮಾಡಿದ್ರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಗದಗದ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿದ್ದಯ್ಯ ಹೊಸಮನಿ ಹಾಗೆ ಆತನ ಮಗನಿಂದ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಮಹಾದೇವಿ ಎಂಬಾಕೆ 1,50,000 ಸಾಲವನ್ನ ಪಡೆದಿರ್ತಾರೆ. ಇದು ಗದಗದ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ನಡೆದಂತಹ ಘಟನೆ. ಸಿದ್ದಯ್ಯ ಹೊಸಮನಿ ಹಾಗೆ ಆತನ ಮಗನಿಂದ ಹಲ್ಲೆ ನಡೆದಿದೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಮಹಾದೇವಿ ಎಂಬಾಕೆ 1,50,000 ರೂಪಾಯಿ ಸಾಲವನ್ನ ಪಡೆದಿರ್ತಾರೆ. ಹಣವನ್ನ ಕೊಡದಿದ್ದಕ್ಕೆ ಮನೆಯಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದು. ಬಸವಣ್ಣೆಮ್ಮ ಅಂಗಡಿ ಹಾಗೂ ಮಹಾದೇವಿ ಮಠದ ಅನ್ನೋರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಸಿದ್ದಯ್ಯ ಹೊಸಮನಿ ಹಾಗೂ ಆತನ ಮಗ ಹಲ್ಲೆ ಮಾಡಿದ್ದಾರೆ ಅಂತ ಮಹಿಳೆಯರು ಆರೋಪವನ್ನ ಮಾಡ್ತಿದ್ದಾರೆ. ಮಹಾದೇವಿ ಮಠದ ಅನ್ನೋ ಮಹಿಳೆ 1,50,000 ಸಾಲವನ್ನ ಪಡೆದಿರ್ತಾರೆ. ಶಿರೋಳ ಗ್ರಾಮದ ಬಡ್ಡಿ ದಂಧೆಕೋರ ಸಿದ್ದಯ್ಯ ಹೊಸಮನಿ ಅವರಿಂದ ಹಣವನ್ನ ಪಡೆದಿರ್ತಾರೆ. ಮಹಿಳೆ ಹಣ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಮನೆಯಲ್ಲಿ ಕೂಡಿ ಹಾಕಿ ಹೊಡೆದಿದ್ದಾರೆ ಎನ್ನುವಂಥ ಆರೋಪ ಮಹಿಳೆಯರದ್ದು. ಇನ್ನೋರ್ವ ಮಹಿಳೆ ಬಸವಣ್ಣೆಮ್ಮ ಅಂಗಡಿ ಅಂತ, ಅವರು 3 ಲಕ್ಷ ಸಾಲವನ್ನ ಪಡೆದಿರ್ತಾರೆ. ಕಳೆದ 3 ವರ್ಷಗಳಿಂದಲೂ ಕೂಡ ಇವರು ಬಡ್ಡಿಯನ್ನ ಕಟ್ಟಿದ್ರು ಮಹಿಳೆಯರು. ಕಳೆದ 3 ತಿಂಗಳಿಂದ ಬಡ್ಡಿ ಹಣ ಕೊಡೋಕೆ ಆಗಿರಲಿಲ್ಲ. ಹೀಗಾಗಿ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ವಾರದ ಲೆಕ್ಕದಲ್ಲಿ ಬಡ್ಡಿ ವಸೂಲಿ ಮಾಡ್ತಾ ಇದ್ರು ಸಿದ್ದಯ್ಯ ಹೊಸಮನಿ ಹಾಗೂ ಆತನ ಮಗ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನ ಈ ಮಹಿಳೆಯರು ಮಾಡ್ತಿದ್ದಾರೆ. ನರಗುಂದ ಪೊಲೀಸ್ ಠಾಣೆಗೆ ದೂರನ್ನ ನೀಡೋದಕ್ಕಂತ ಇಬ್ರು ಹೋಗಿದ್ದಾರೆ. ಆದರೆ ಅಲ್ಲಿ ಪೊಲೀಸರು ಇವರ ಕಂಪ್ಲೇಂಟ್ನ ತಗೊಳ್ತಾ ಇಲ್ಲ. ಹಾಗಾಗಿ ಗದಗದ SP ಕಚೇರಿಗೆ ಬಂದಿದ್ದಾರೆ ಮಹಿಳೆಯರು. ನಮಗೆ ನ್ಯಾಯ ಕೊಡಿಸಿ ಅಂತ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ, ಇಬ್ಬರು ಮಹಿಳೆಯರು ಅಂದರೆ ಕಳೆದ ಹಲವು ವರ್ಷಗಳಿಂದ ಬಡ್ಡಿಯನ್ನು ಕರೆಕ್ಟಾಗಿ ತೀರಿಸ್ತಾ ಇದ್ರು. ಆದರೆ ಕಳೆದ 3 ತಿಂಗಳಿಂದ ಕೊಡ್ತಾ ಇರಲಿಲ್ಲ. ಈ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಮಹಿಳೆಯರ ಆರೋಪ. ನಾನು ಹೊಸಮನಿ ಸಿದ್ದಯ್ಯನವ್ರ ಕಡೆ 3 ಲಕ್ಷ ಸಾಲ ಇಸ್ಕೊಂಡಿದ್ದೀನಿ ರೀ ಸರ್. ನಮ್ಮ ಮನೆ ಅಡಚಣೆಗೆ ಅದಕ್ಕೆ ಅಂತ ಇಸ್ಕೊಂಡಿದ್ದೀನಿ ಸರ್. ಆದರೂ ವಾರ ಬಡ್ಡಿ ಕೊಟ್ಕೊಂತದೀನಿ ರೀ 9,000 ರೀ ಸರ್. ವಾರದ ಬಡ್ಡಿ ಸರ್. ಇತ್ತಿದ್ಲಾಗ ನಾನು ಈಗಿಲ್ಲ ರೀ ಕೊಡೋದ್ರಿ ಸರ್. ಸ್ವಲ್ಪ ಪರಿಸ್ಥಿತಿ ಇದಾತು ರೀ ಸರ್, ಕೊಡೋಕ್ಕಾಗಲಿಲ್ಲ ರೀ. ಮಕ್ಕಳು ಇದನ್ನು ಗಂಡನೂ ಇಲ್ಲ ರೀ, ನಾವು ಒಬ್ಬಾಕೆ ದುಡಿಯೋಕ್ಯಾರ ಸರ್. ಹಿಂಗಾಗಿ ಕೊಡೋಕ್ಕಾಗಿಲ್ಲ ರೀ. ಅಸಲು ಕೊಡ್ತೀವಪ್ಪ ಅಂತ ಹೇಳ್ಕೊಂತ ಬಂದಿರಿ ಸರ್. ಹೇಳ್ಕೊಂತ ಬಂದ್ರೆ ಒಳಗಡೆ ಒಮ್ಮೆ ಕರೆಸಿ ನನ್ನ ಬಡದು ಹುಡುಗ ಮಾಡಿದ್ರಿ. ನರಗುಂದಕ್ಕೆ ಹೋಗಿದ್ದೀವಿ ನಾವು. ನರಗುಂದಾಗ ಸರಿಯಾಗಿ ಇದನ್ನು ಮಾಡಲಿಲ್ಲ ರೀ ಸರ್. ಸ್ಟೇಷನ್ನಾಗ ಹ್ಞೂ ರೀ ಹೋಗಿದ್ದೀವಿ ಸರ್. ಮೊನ್ನೆ ನಾನು ಬಡ್ದಾಗ್ರಿ ಸರ್.